ಗೋಸ್ಕರ ಮಾಡಿದಾರ ಒಂದು ಗೊತ್ತಾಗಿಲ್ಲ. ಫಸ್ಟ್ ಹಾಫ್ ನೋಡ್ತಾ ಇದ್ದೀವಿ, ಏನಂದ್ರೆ ಅರ್ಥ ಆಗ್ತಾ ಇಲ್ಲ. ಇನ್ನೊಬ್ರಲ್ಲಿ ಕ್ರಿಯೇಟ್ ಆಗ್ತಾರೆ. ಅದು ಮನುಷ್ಯರಿಗಂತ ಅರ್ಥ ಮಾಡೋ ಫಿಲ್ಮ್ ಅಲ್ಲ. ಅದಕ್ಕೆ ಅವ್ರು ಫಸ್ಟಿಗೆ ಹೇಳಿದ್ದಾರೆ, ಬುದ್ಧಿವಂತರು ಎದ್ಬಿಟ್ಟು ಹೋಗಿ ಫಿಲ್ಮ ನೋಡಬೇಡಿ ಅಂತ. ಕರೆಕ್ಟ್ ಆಗಿದೆ, ಮೂವಿ ಅಂತೂ ಕ್ರೇಜಿ ಆಗಿದೆ. ಸೂಪರ್ ಸೂಪರ್ ಸರ್ ಫಸ್ಟ್ ಹಾಫ್ ಅಂತೂ ಬ್ಯೂಟಿಫುಲ್ ಆಗಿದೆ. ಉಪೇಂದ್ರ ಅವ್ರು ಮಾತ್ರ ಡೈಲಾಗ್ ಮಾತ್ರ ಅದ್ಭುತ. ಡೈರೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಹಣ್ಣು ತಿನ್ನಕ್ಕೆ ಚಂದ, ಹೆಣ್ಣಕ್ಕೆ ಬಟ್ಟೆ ಬಿಚ್ಚಕ್ಕೆ ಚಂದ, ಆ ಥರ ಡೈಲಾಗ್ ಕೊಡ್ತಿದೆ. ವೆರಿ ಬ್ಯೂಟಿಫುಲ್ಲು. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಒಳ್ಳೆ ಮೈಂಡ್ ಇರಬೇಕು, ಮೈಂಡ್ ಸೆಟ್. ಸೂಪರ್ ಆಗಿದೆ, ಬ್ಯೂಟಿಫುಲ್. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇನ್ನೊಂದ್ಸಲ ನೋಡೋಣ. ಸರ್ ಇನ್ನೂ ಅರ್ಥ ಆಗಿಲ್ಲ, ಇನ್ಮೇಲೆ ನೋಡಬೇಕು ಸರ್ ಏನಾಗುತ್ತೆ. ಅದ್ಭುತ, ಸೂಪರ್. ಸರ್ ಸಿನಿಮಾ ಫಸ್ಟ್ ಹಾಫ್ ಇನ್ನು ನೆಕ್ಸ್ಟ್ ನೋಡೋದ್ಮೇಲೆ ತಾನು ಹೇಳಬೇಕು. ಸೂಪರ್ ಆಗಿದೆ. ನಮ್ಮ ಉಪ್ಪಿ ಬಾಸ್ ಸಕಲ ಮಾಡಿದ್ದಾರೆ. ಎಲ್ಲ ಬಂದು ನೋಡಿ. ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ನೋಡಿ ಹೇಳ್ತೀವಿ ರಿವ್ಯೂ ಹೆಂಗಿದೆ ಅಂತ. ಅರ್ಥ ಆಗಿಲ್ಲ ಇನ್ನು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ನೋಡ್ಬೇಕು ಏನಾಗತ್ತಂತ. ಸೆಕೆಂಡ್ ಹಾಫ್ ನೋಡಬೇಕು. ಚೆನ್ನಾಗಿ ಮಸ್ತಾಗಿದೆ, ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಏನಿದೆ ನೋಡಬೇಕು. ಸೂಪರ್ ಇಷ್ಟ ಆಯಿತು. ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಸಖತ್ತಾಗಿದೆ ಸರ್. ಅರ್ಥ ಇದೆ ಸಿನಿಮಾ? ಅರ್ಥ ಆಯಿತು. ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫಸ್ಟ್ ಹಾಫ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದೆ. ಸರ್ ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಸರ್ ಫಸ್ಟ್ ಹಾಫ್ ಹೇಗೆ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸರ್ ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ. ಸರ್ ಫಸ್ಟ್ ಹಾಫ್ ಹೇಗೆ ಅನಿಸ್ತು? ಇನ್ನು 3 ಸಲ ನೋಡ್ಬೇಕು. ಫಸ್ಟ್ ಹಾಫೇ ಇನ್ನು 3 ಸಲ ನೋಡ್ಬೇಕು. ಸತ್ಯವಾಗ್ಲು ಬಾಸ್ ಗೊತ್ತಲ್ಲ. ಚೆನ್ನಾಗಿದೆ ಸರ್. ಇವಾಗ ಇನ್ನೂ ಅರ್ಥ ಇಲ್ಲ. ಇವಾಗ ಲಾಸ್ಟ್ ಗಂಟೆ ಅರ್ಥ ಆಗಲ್ಲ. ಇವಾಗ ಡಬಲ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇವಾಗ ಎಷ್ಟೊಂದು ದಿನ ಆಯಿತು ಡಬಲ್ ಆ್ಯಕ್ಟಿಂಗ್ ನೋಡಿ. ಇವಾಗ ನಾವು ನೋಡಬೇಕು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು.